ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಇಡುವೆ ಮೊರಾರ್ಜಿ ಮತ್ತು ಆದರ್ಶ ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂಥ ಇಡುವೆ. ಅದರಲ್ಲಿ ಬರ್ತಕ್ಕಂಥ ಬೆಟ್ಟಗಳು ಮತ್ತು ಅದರ ಒಂದು ಸ್ಥಳಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಆಂಜನಾದ್ರಿ ಬೆಟ್ಟ, ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಉಚ್ಚಂಗಿ ದುರ್ಗ ಅಂತಕ್ಕಂಥದ್ದು ವಿಜಯಪುರದಲ್ಲಿ ಕಂಡುಬರುತ್ತೆ. ಮಧುಗಿರಿ ಬೆಟ್ಟ, ಇದು ತುಮಕೂರಿನಲ್ಲಿ ಕಂಡುಬರುತ್ತೆ. ಸಾವನದುರ್ಗ ಬೆಟ್ಟ, ಇದು ರಾಮದುರ್ಗದಲ್ಲಿ ಕಂಡುಬರುತ್ತೆ. ಮೇಲ್ಕೋಟೆ, ಇದು ಮಂಡ್ಯದಲ್ಲಿ ಕಂಡುಬರುತ್ತೆ. ಚಾಮುಂಡಿ ಬೆಟ್ಟ, ಇದು ಮೈಸೂರಿನಲ್ಲಿ ಕಂಡುಬರುತ್ತೆ. ಯಾಣ ಶಿಖರ, ಇದು ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ. ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಅಂತಕ್ಕಂಥದ್ದು ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಕೊಡಗು ಜಿಲ್ಲೆ ವಿಶೇಷತೆ ಅಂದರೆ ಇಲ್ಲಿ ಯಾವುದೇ ಒಂದು ರೈಲು ಹಳಿ ಇರುವುದಿಲ್ಲ. ಹಾಗೆ ಇದು ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಇನ್ನು ಶಿವಗಂಗೆ ಬೆಟ್ಟ ಬೆಂಗಳೂರು ಗ್ರಾಮಾಂತರದಲ್ಲಿ ಕಂಡುಬರುತ್ತೆ. ಹಾಗೆ ಕೊಡಚಾದ್ರಿ ಬೆಟ್ಟ, ಇದು ಶಿವಮೊಗ್ಗ ಜಿಲ್ಲೆ ಮತ್ತು ಉಡುಪಿಯಲ್ಲಿ ಕಂಡುಬರುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಸಾಕಷ್ಟು ಮೊರಾರ್ಜಿ ಇಡುವೆಗಳ ಲಿಂಕನ್ನು ಕೊಟ್ಟಿದ್ದೇನೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಕೂಡ ಇದೆ, ಅಲ್ಲಿ ಸಾಕಷ್ಟು ಇಡುವೆಗಳು ಲಭ್ಯ, ಎಲ್ಲವನ್ನು ನೋಡಿರಿ. ಇನ್ನು ಕಪ್ಪತ್ತಗುಡ್ಡ ಅಂತಕ್ಕಂಥದ್ದು ಗದಗದಲ್ಲಿ ಕಂಡುಬರುತ್ತೆ. ಹಾಗೆ ಜೋಗಿಮಠ ಅಂತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಕಂಡುಬರುತ್ತೆ. ಸ್ಕಂದಗಿರಿ ಅಂತಕ್ಕಂಥದ್ದು ಚಿಕ್ಕಬಳ್ಳಾಪುರ. ನಂದಿ ಬೆಟ್ಟ, ಇದು ಚಿಕ್ಕಬಳ್ಳಾಪುರ. ಇನ್ನು ಆದಿಚುಂಚನಗಿರಿ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಆದಿಚುಂಚನಗಿರಿ, ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನು ಮುಳ್ಳಯ್ಯನಗಿರಿ, ಕುದುರೆಮುಖ, ದೇವಿರಮ್ಮನ ಬೆಟ್ಟ, ರುದ್ರಗಿರಿ, ಬಾಬಾ ಬುಡನ್ಗಿರಿ, ಇದೆಲ್ಲವೂ ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತೆ. ಇವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ರಿ. ಹಾಗೆ ಹಿಮವದು ಗೋಪಾಲಸ್ವಾಮಿ ಬೆಟ್ಟ ಮತ್ತು ಬಿಳಿ ರಂಗಿನ ಬೆಟ್ಟ, ಹಾಗೆ ಮಲೆ ಮಹದೇಶ್ವರ ಬೆಟ್ಟ, ಇವೆಲ್ಲವೂ ಚಾಮರಾಜನಗರದಲ್ಲಿ ಕಂಡುಬರುತ್ತೆ. ಹೀಗೆ ಈ ಬೆಟ್ಟಗಳನ್ನು ನಿಮಗೆ ಬೆಟ್ಟಗಳನ್ನು ಕೊಟ್ಟು ಜಿಲ್ಲೆಯನ್ನು ಕೇಳ್ತಾರೆ. ಹಾಗೆ ಇವುಗಳನ್ನೆಲ್ಲ ನೋಟ್ ಮಾಡಿಕೊಡ್ರಿ. ಹಾಲರಾಮೇಶ್ವರ ಬೆಟ್ಟ, ಚಿತ್ರದುರ್ಗ, ಜೇನುಕಲ್ಲುಗುಡ್ಡು ಎಲ್ಲವೂ ವಿಜಯನಗರ, ಇದು 31ನೇ ಜಿಲ್ಲೆಯಾಗಿ ಹೊರಹೊಮ್ಮಿದೆ, ಹೊಸದಾಗಿ ಆಗಿರ್ತಕ್ಕಂಥ ಜಿಲ್ಲೆ. ಒಟ್ಟು ಜಿಲ್ಲೆಗಳು 31, ಇದನ್ನು ನೆನಪಿಟ್ಕೊಳ್ಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೂ ನೀವು ಒಂದು ಲೈಕನ್ನು ಕೊಡ್ರಿ. ಹಾಗೆ ನಮ್ಮ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ರಿ ಅಂತ ಹೇಳ್ತಾ, ಎಲ್ಲರಿಗೂ ಶೇರ್ ಮಾಡಿರಿ, ಇದರೊಂದು ಉಪಯೋಗ ಪಡೆದುಕೊಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.